ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜ್ಯೂಸ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡಿ, ಇಲ್ಲಿ ಒಂದು ಲಿಂಬೆ ಮತ್ತು 2 ಟೊಮೆಟೊ ತಗೊಂಡಿದ್ದೇನೆ. ಇದರಿಂದ ನಾವೊಂದು ಬೆಸ್ಟ್ ಆಗಿರುವಂಥ ಒಂದು ಜ್ಯೂಸ್ ರೆಸಿಪಿಯನ್ನು ಮಾಡೋಣ. ಈ ಟೊಮೆಟೊ ಮತ್ತು ನಿಂಬೆಯನ್ನು ಬಳಸಿ ಮಾಡುವಂತಹ ಈ ಜ್ಯೂಸ್ ರೆಸಿಪಿಯ ಸೇವನೆಯಿಂದ ಈ ನಮ್ಮ ಮುಖದಲ್ಲಿ ಈ ಜಿಡ್ಡು, ಈ ಎಣ್ಣೆ ಅಂಶ ಉತ್ಪತ್ತಿ ಆಗುವುದನ್ನು ಇದು ಕಡಿಮೆ ಮಾಡ್ತದೆ. ಇದು ಮುಖಕ್ಕೆ ಒಂದು ನೈಸರ್ಗಿಕವಾದಂಥ ಒಂದು ಗ್ಲೋವನ್ನು ನೀಡ್ತದೆ. ಮತ್ತು ಈ ಪಿಂಪಲ್ಸ್ ಇರುವುದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು, ಮೊಡವೆ ಬರುವುದೆಲ್ಲ. ಮತ್ತು ಈ ಗ್ಯಾಸ್ಟ್ರಿಕ್ ಮತ್ತು ಈ ಅಜೀರ್ಣ ಉಂಟಾಗುವಂಥದ್ದು, ಇದನ್ನು ಕೂಡ ಈ ಜ್ಯೂಸಿನ ಸೇವನೆಯಿಂದ ನಿವಾರಿಸ್ಬೋದು. ದೇಹದಲ್ಲಿನ ಈ ಫ್ಯಾಟ್, ಕೊಬ್ಬನ್ನು ಕೂಡ ಇದು ಕರಗಿಸ್ತದೆ. ರಕ್ತವನ್ನು ಶುದ್ಧೀಕರಣ ಮಾಡ್ತದೆ. ಈ ಚರ್ಮಕ್ಕೆ ಒಂದು ಕ್ಲಿಯರ್ ಆಗಿರುವಂಥ ಒಂದು ನೋಟವನ್ನು ಇರ್ತದೆ. ಈ ಚರ್ಮದಲ್ಲಿ ಯಾವುದೇ ರೀತಿಯ ಟ್ಯಾನ್ ಎಲ್ಲ ಇಲ್ಲದೆ, ಪಿಂಪಲ್ಸ್ ಎಲ್ಲ ಹೋಗಿ ಚರ್ಮದ್ದು ಕ್ಲಿಯರಾಗಿ ಒಂದು ಗ್ಲೋ ಬರ್ತದೆ. ಇನ್ನು BP, ಈ ರಕ್ತದೊತ್ತಡವನ್ನು ಕೂಡ ಇದು ನಿವಾರಿಸ್ತದೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ವಿಟಮಿನ್ C ಇರುವುದರಿಂದ ಇದು ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಈ ಬೇಸಿಗೆ ಕಾಲದಲ್ಲಿ ಈ ವಿಪರೀತ ಸೆಕೆಯಿಂದಾಗಿ ಶರೀರ ಎಲ್ಲ ಹೀಟ್ ಆಗ್ತದೆ ನೋಡಿ. ಆ ಶರೀರದ ಹೀಟ್, ಉಷ್ಣಾಂಶವನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ನೆರವಾಗ್ತದೆ. ಇದನ್ನು ಬೇಸಿಗೆ ಕಾಲದಲ್ಲಿ ಸೇವಿಸುವುದು ಶರೀರಕ್ಕೆ ಒಂದು ತಂಪು ಕೂಡ, ಬಾಯಾರಿಕೆ ಕೂಡ ನೀಗ್ತದೆ ಅಂತ ಹೇಳ್ಬೋದು. ಬನ್ನಿ, ಇವಾಗ ನಾವು ಈ ಜ್ಯೂಸ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸುವುದೇ. ಮೊದಲೀಗ ಈ ನಿಂಬೆಯನ್ನು ನಾವು ಚೆನ್ನಾಗಿ ಇಸುಕಿಕೊಳ್ಬೇಕು, ಆಗ ಇದರ ರಸ ಎಲ್ಲ ಚೆನ್ನಾಗಿ ಬಿಟ್ಟುಕೊಳ್ತದೆ. ನೋಡಿ, ಈ ನಿಂಬೆಯನ್ನು ಈ ರೀತಿಯಾಗಿ ನಾವು ಚೆನ್ನಾಗಿ ತೆಕ್ಕಿಕೊಳ್ಬೇಕು. ಇವಾಗ ನಾನು ಈ ನಿಂಬೆಯನ್ನು ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ನಿಂಬೆಯನ್ನು ಕಟ್ ಮಾಡಿಕೊಂಡಾಗಲಿ ನೋಡಿ ಇದರ ಜ್ಯೂಸ್ ಎಲ್ಲ ಬಿಟ್ಟು ಬರ್ತದೆ ನೋಡಿ. ನಾವು ಡೈರೆಕ್ಟ್ ಹಿಂಡಿದರೆ ಅದರ ಸರಿಯಾಗಿ ಜ್ಯೂಸ್ ಎಲ್ಲ ಬಿಟ್ಟು ಬರುವುದಿಲ್ಲ ನೋಡಿ. ಇವಾಗ ನಾನು ಈ ಮಿಕ್ಸಿ ಜಾರಿಗೆ ಹಿಂಡಿಕೊಳ್ತಿದ್ದೇನೆ. ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡ್ತಿದ್ದೇನೆ. ಇದಕ್ಕೆ 1 ಲಿಂಬೆಹಣ್ಣು ತಗೊಂಡಿದ್ದೇನೆ. ಇವಾಗ 2 ಟೊಮೆಟೊವನ್ನು ನಾನು ತೊಳೆದು ಬಿಟ್ಟು ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ನಾವು ಕಟ್ ಮಾಡಿಕೊಳ್ಬೇಕು. ದೊಡ್ಡ ಸೈಜಿನ ಟೊಮೆಟೊ ಆದರೆ 1 ಸಾಕು, ಮೀಡಿಯಮ್ ಸೈಜಿದಾದರೆ ಒಂದು 2 ಟೊಮೆಟೊ ಹಾಕಿಕೊಳ್ಳಿ. ಇವಾಗ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಈ ಜೀರಿಗೆ ಪುಡಿ, ಕ್ಯುಮಿನ್ ಸೀಡ್ಸ್ ಪೌಡರ್, ಇದನ್ನು ಹಾಕಿಕೊಳ್ತಿದ್ದೇನೆ. ಇದು ನಮಗೆ ಜ್ಯೂಸಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ಅದೇ ರೀತಿ ಚಿಟಿಕೆ ಉಪ್ಪು, 8 ಚಮಚ ಆಗುವಷ್ಟು, ನಾನಿಲ್ಲಿ 8 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೇನೆ. ಸಕ್ಕರೆ ಈ ಲಿಂಬೆ ಜ್ಯೂಸ್ ಆದ ಕಾರಣ ಸ್ವಲ್ಪ ಸಕ್ಕರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ. ಆದ ಕಾರಣ ನಾನಿಲ್ಲಿ 8 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಲ್ವಾ. ಇನ್ನು ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡಬೇಕು. ನೋಡಿ, ಜ್ಯೂಸನ್ನೆಲ್ಲ ಗ್ರೈಂಡ್ ಮಾಡಿ ತಂದಿದ್ದೇನೆ. ಇವಾಗ ಇದನ್ನು ನಾವು ಸೋಸಿಕೊಳ್ಳುವ.
ಈಗ ನೀರೆಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಆಗುವಾಗ ನೋಡಿ ಇದರಲ್ಲಿ 1 ಗ್ಲಾಸ್ ಆಗುವಷ್ಟು ಜ್ಯೂಸ್ ಇದೆ. ಇದಕ್ಕೆ ನಾನು 2 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನೋಡಿ ನಮ್ಮ ಲಿಂಬೆ ಮತ್ತು ಟೊಮೆಟೊದ ಜ್ಯೂಸ್ ತಯಾರಾಗಿದೆ. ನೋಡಿ ನೊರೆಯಾಗಿ ಯಾವ ರೀತಿಯಾಗಿ ಬರ್ತಿದೆ ಅಂತ. ನೋಡಿ ನಮ್ಮ ಲಿಂಬೆ ಮತ್ತು ಟೊಮೆಟೊದ ಜ್ಯೂಸ್ ತಯಾರಾಗಿದೆ. ಇವಾಗ ರುಚಿ ನೋಡುವ. ಸೂಪರಾಗಿ ಬಂದಿದೆ. ಭಾರಿ ಒಂದು ರುಚಿ ಉಂಟು ಈ ಜ್ಯೂಸ್. ಈ ಜ್ಯೂಸನ್ನು ಕುಡಿಯುವಾಗ ಈ ಶರೀರ ಎಲ್ಲ ಕೂಲ್ ಅಂತ ಆಗ್ತದೆ. ಈ ಬೇಸಿಗೆಯಲ್ಲಿ ಬಾಯಾರಿಕೆ ನೀಗಿಸಲಿಕ್ಕೆ, ಶರೀರದ ಉಷ್ಣತೆಯನ್ನು ನಿವಾರಿಸಲಿಕ್ಕೆಲ್ಲ ಹೇಳಿ ಮಾಡಿಸಿದಂಥ ಜ್ಯೂಸ್ ಇದು. ನೀವು ಕೂಡ ಒಮ್ಮೆ ಈ ಮನೆಯಲ್ಲಿ ಇಂಥ ಜ್ಯೂಸ್ ರೆಸಿಪಿಯನ್ನೆಲ್ಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಸಿಗುವಂತಹ ಕೆಲವು ಇಂಗ್ರೀಡಿಯೆಂಟ್ಸನ್ನೆಲ್ಲ ಬಳಸಿ ತಯಾರಿಸಬಹುದಂಥ ಒಂದು ಆರೋಗ್ಯಕರವಾದಂಥ ಒಂದು ಜ್ಯೂಸ್ ರೆಸಿಪಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಹೀಗೆ ಇರಲಿ.